ಎಗ್ ಪೂಚ್ ಐತಿ, ಎಗ್ ಉತ್ತಪ್ಪ ಐತಿ, ಎಗ್ ಮ್ಯಾಗಿ ಐತಿ, ಹಬ್ಬಾಲ್ಡ್ ಐತಿ, ಡಬಲ್ ರೋಸ್ಟ್ ಐತಿ, ಟಚ್ ಬನ್ ಬೋನ್ ಐತಿ, ಆಮೇಲೆ ಎಗ್ ಪಾಪ್ಲೆಟ್ ಐತಿ, ಎಗ್ ಗೋಟಲ್ ಐತಿ, ಎಗ್ ಹಾಸ್ಟೆಲ್ ಐತಿ. ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಮ ಸಚಿನ್ ಗ್ಯಾಂಗ್ಗಳು ಮಾತಾಡೋದು. ಏನಪ್ಪ ವಿಷಯ ಅಂದ್ರೆ ಜಮಖಂಡ್ಯಾಗ ಒಬ್ಬರು ಪ್ಯೂವರ್ ಆಮ್ಲೆಟ್ ಮಾಡ್ತಾರೆ. ಅದರ ಹೆಸರು ಅಪನಾ ಅಂಡ ಅಂತೇಳಿ. ನಾ ಈಗ ಅಲ್ಲೇ ಆಮ್ಲೆಟ್ ಮಾಡ್ಕೊಂಡು ತಿನ್ನಕ್ಕೆ ಹೊಂಟನು. ಸೊ ನಿಮಗೂ ತೋರಿಸ್ತು ಅದು ಅಂಗಡಿ ಹೆಂಗೈತಿ ಎಲ್ಲೈತಿ ಅಂತೇಳಿ. ಭಾಳ ಫ್ರೆಂಡ್ಲಿ ಮನುಷ್ಯರು ಅವ್ರ, ಫ್ರೆಂಡ್ ಥರನೇ ಅವ್ರ. ಸೊ ಅವ್ರ ಅಂಗಡಿಗೆ ಹೋಗೋಣ ನಡ್ರಿ, ವಿಡಿಯೋ ಜೊತೆ ಇರ್ರಿ. ಹಿಂಗೆ ಹೊಂಟೇವು ಅಂದ್ರೆ ಜಮಖಂಡಿಗೆ ಟೌನ್ ಪೊಲೀಸ್ ಸ್ಟೇಷನ್ ಬರ್ತೈತಿ. ಇದು ಟೌನ್ ಪೊಲೀಸ್ ಸ್ಟೇಷನ್ ಏರಿಯಾ ಇದೆ ಜಮಖಂಡಿದ. ಇಲ್ಲಿ ಸೂಪರ್ ಮಾರ್ಕೆಟ. ಇಲ್ಲಿ ಫಸ್ಟಿಗೆ ಸ್ಟೇಟ್ ಬ್ಯಾಂಕ್ ಇತ್ತು. ಇಲ್ಲಿ ಗಾಡಿ ಮ್ಯಾಗ ಇರೋದ್ರಿಂದ ಗಾಡಿ ನೋಡ್ರಿ 27-28 ಸ್ಪೀಡ್ ನಡೆದವ. ಸೊ ಇದು ರೋಡ್ ಬತ್ತು ಒನ್ ಹ್ಯಾಂಡ್ಲೆ ಹೊಡ್ಯಾಕತ್ತೀನಿ ಗಾಡಿ ವಿಡಿಯೋ ಮಾಡೋ ಸಲುವಾಗಿ. ಸೊ ಹಿಂಗೆ ಬಂದೇವು ಅಂದ್ರೆ ನಮ್ದು ಅಪನಾ ಅಂಡ ಸಿಗತೈತಿ. ಇಲ್ಲಿ ಅಪನಾ ಅಂಡ ಅಂತ ಒಂದು ಸಣ್ಣದ ಅಂಗಡಿ ಹಾಕ್ಯಾರ ಅವ್ರ. ಹಾಕಿದ್ರಿಂದ ಅಲ್ಲಿಗೆ ಹೊಂಟೀನಿ ನಾನು. ನೋಡೋಣ ಅವ್ರು ಆಮ್ಲೆಟ್ ಹೆಂಗೆ ಮಾಡ್ತಾರ ಅನ್ನೋದು ಈ ವಿಡಿಯೋದಾಗ ತೋರಿಸ್ತೀನಿ ನಾನು. ಸೊ ನೋಡ್ರಿ ಇಲ್ಲೆಲ್ಲ ಸೈಡಿಗೆ ಅಂಗಡಿಗಳು ಹತ್ತೇವಿಲ್ಲ. ಹಿಂಗೆ ಬಂದೇವು ಅಂದ್ರೆ ಇಲ್ಲಿ ಒಂದು ಡಿವೈಡರ್ ಬರ್ತೈತೆ. ಡಿವೈಡರ್ ಬರ್ತಂದ್ರೆ ಅಲ್ಲಿ ಕಾಣಿಸ್ತದೆ ನೋಡ್ರಿ, ಅದ ಮೂಲ್ಯಾಗಿನ ಅಂಗಡಿ. ಅಲ್ಲಿ ಹೋಗಿ ನಿಮಗೆ ವಿಡಿಯೋ ಮಾಡ್ತಾನೆ. ಹಲೋ ನಮಸ್ಕಾರ ರೀ. ನಾವೀಗ ಅಪನಾ ಅಂಡಕ್ಕೆ ಬಂದೀವಿ. ವಿನೋದ್ ಅಣ್ಣನು ಬಂದಾನ. ನಮಸ್ಕಾರ ರೀ. ನಮಸ್ಕಾರ. ಓ ಸಾರಿ, ಇವ್ರು ನಮ್ಮ ಅಂಕಲ್. ನಮಸ್ಕಾರ. ಇವ್ರ ನೋಡ್ರಿ ಅಪನಾ ಅಂಡದ ಮಾಲೀಕರು. ಇವ್ರದ ಹೇಳ್ಕೊತ ಬಂದಿದ್ದೆ ನಾ ಗಾಡಿ ಮೇಲೆ. ಏನ್ ಸ್ಪೆಷಲ್ ಮಾಡ್ತಾರ ಅನ್ನೋದು ವಿಡಿಯೋದಾಗ ಹಾಕ್ತೀನಿ. ಈಗ ನಮಗೆ ಏನ್ ಸ್ಪೆಷಲ್ ಮಾಡ್ಕೊಡ್ತೀರಿ? ನೀವೇಂತ್ರಿ ಎಗ್ ಪೂಚ್ ಐತಿ, ಎಗ್ ಉತ್ತಪ್ಪ ಐತಿ, ಎಗ್ ಮ್ಯಾಗಿ ಐತಿ, ಹಬ್ಬಾಲ್ಡ್ ಐತಿ, ಡಬಲ್ ರೋಸ್ಟ್ ಐತಿ, ಟಚ್ ಬನ್ ಬೋನ್ ಐತಿ, ಆಮೇಲೆ ಎಗ್ ಪಾಪ್ಲೆಟ್ ಐತಿ, ಎಗ್ ಗೋಟಲ್ ಐತಿ, ಎಗ್ ಹಾಸ್ಟೆಲ್ ಐತಿ. ನಿಮ್ಗೆ ಎಕ್ದಮ್ ಬೆಸ್ಟ್ ಎಗ್ ಪೂಚ್ ಮಾಡ್ಕೊಡ್ತೀವಿ. ಬಾಳ ಆತ್ಮೀಯರು. ಒಂಥರ ಸೀರಿಯಲ್, ಧಾರಾವಾಹಿ ಸೀರಿಯಲ್ ಹೇಳ್ದಂಗೆ ಹೇಳ್ಬಿಟ್ರು. ನಮಗ್ ಒಂದು ತಿಳಿಲಿಲ್ಲ. ನಾವ್ ವಿನೋದ್ ಅಣ್ಣ ಕೇಳೋಣ, ಅಣ್ಣ ಏನ್ ಆರ್ಡರ್ ಕೊಡೋಣ? ಎಗ್ ಪುಚ್. ಎಗ್ ಪುಚ್ಚತ್ತ. ಎಗ್ ಪುಚ್ ಮಾಡ್ಸುನ್ರಿ, ಹೆಂಗಿರ್ತದ ನೋಡುನು. ಎಗ್ ಪುಚ್ ಗಿಚ್ಚಿಲೆ ಮಾಡ್ತಾರತ್ತ. ಎಗ್ ಪುಚ್ ಗಿಚ್ಚಾಗ ಮಾಡ್ತಾರತ್ತ. ಮಾಡ್ತಾರಿಲ್ರಿ ಅಂಕಲ್? ಎಷ್ಟ್ ನಿಮಿಷ ಟೈಮ್ ಬೇಕ್ರಿ? 1-2 ನಿಮಿಷ ಅದಕ್ಕೆ. 2 ನಿಮಿಷ ರೀ. ಓಕೆ, ವಿಡಿಯೋದಾಗ ಇರ್ರಿ. ವಿಡಿಯೋ ಹೆಂಗ್ ಮಾಡ್ತಾರ ನೋಡ್ರಿ. ಎಷ್ಟ್ರಿ ಅದ್ರ ಪ್ರೈಸ್? ಬರೀ 40 ರೂಪಾಯಿ ರೀ. ನಾವು ಕೊಡ್ಬೇಕ್ರಿ? ನೀವ ಕೊಡ್ಬೇಕು. ನಾವು ಕೊಡ್ಬೇಕ್ರಿ? ನೋಡಲ್ಲ ನಾವು ಮಾಡ್ತೀವಿ, ತಿಂದಾರ ಕೊಡ್ರಿ ಸರ್. ಬರ್ರಿ ನಾವು ಎಗ್ ಪುಚ್ ರೆಡಿ ಮಾಡ್ಸೋಣ. ಕಡಿಮೆ ಬೇಕ್ರಿ. ಖಾರ ಸ್ಪೈಸಿ ಮಾಡ್ರಿ. ನಾವು ಉತ್ತರ ಕರ್ನಾಟಕ ಮಂದಿ. ಯಾಕೋಣ ಹೆಚ್ಚು. ಓಕೆ, ಸ್ಟಾರ್ಟ್ ಮಾಡ್ಯಾರ. ಖಾರ ಉಪ್ಪ ಓಕೆ ಮಾಡ್ಕೊಡ್ತೀರ. ಓಕೆ ಸರ್. ಅದ್ರ ತಕ್ಕ ಪ್ರಮಾಣ ಎಣ್ಣೆ, ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ, ಸೀಕ್ರೆಟ್ ಮಸಾಲ. ಸೀಕ್ರೆಟ್ ಮಸಾಲ ಅಂದ್ರೆ ಓಕೆ. ಓಕೆ, ಹಾಕಿದ್ರೆ ಈಗ ಎಗ್ ಪುಚ್ಚ ಹಾಕಿದ್ರೆ ಹಾಕಿದ್ರೆ ಫಸ್ಟಿಗೆ ಇದು ಎಷ್ಟು ನಿಮಿಷ ಆಗ್ತದೆ? ಒಂದು 2 ನಿಮಿಷ. 2 ನಿಮಿಷ. ಇದು ಏನಿದೆ? ಎಗ್ ಪುಚ್ ಅಂದ್ರೆ ಎಗ್ ಪುಚ್ಚ. ಇದು ಏನಂತಾರ ಟೇಸ್ಟಿಂಗ್ ಕೂಡ ಹಾಕಲ್ಲ? ಹಾಕ್ಬೇಡ್ರಿ. ಓಕೆ ಸರ್, ನೋಡೋಣ್ರಿ ರೆಡಿ ರೀ. ಆಲಾಕತ್ತೈತಿ. ಬಾಯಾಗ ನೀರು ಬಂದಾಗತ್ತಾವು. ಹೆಂಗೆ ಆಗ್ತೈತಿ ನೋಡೋಣ್ರಿ. ಒಟ್ಟ ಎಗ್ ಪುಚ್ ಟೇಸ್ಟ್ ಸೋಮವಾರ ಇದ್ರೂ ತಿನ್ನೋಣ್ರಿ ಇವತ್ತ. ದೇವರ ಜನರ ಅನ್ನಂಗಿಲ್ಲ. ಹಾ ರೀ. ಇಂಥ ಥಂಡಿ ಒಳಗೆ ಎಗ್ ಪುಚ್ ತಿನ್ನೋದೇ ಒಂದು ದೊಡ್ಡ ಭಾರಿ. ಅವೇನ್ರಿ ಬಣ್ಣ ಅದ್ರ ಮೇಲೆ ಇಡ್ತೀರೇನ್ರಿ? ಬಣ್ಣ ನೋಡ್ರಲ್ಲ ಈಗ ಹೆಂಗಾಗುತ್ತೆ. ಓಕೆ ಸರ್. ಇದು ಹೊಸಕತ್ತಾವಲ್ಲ? ಓಕೆ ಸರ್. ಜಾಸ್ತಿ ರೋಸ್ಟ್ ಆಗ್ತಂದ್ರೆ ಸ್ವಲ್ಪ ಚೆನ್ನಾಗಿರ್ತಲ್ಲ. ಈಗ ಆರ್ಡರ್ ಇದ್ದಂಗ ಏನ್ ಮಾಡ್ಕೊಡ್ತೀರಿ ಅಂದ್ರೆ, ಈಗ ಮ್ಯಾಗಿಗೆ ಎಲ್ಲ ಇಟ್ಟಿರಲ್ಲ, ಮ್ಯಾಗಿಗೆ ಎಲ್ಲ ಇಟ್ಟಂಗ ನಮ್ಮಲ್ಲಿ ಜಾಸ್ತಿ ಹೋಗೋದು 4 ಐಟಮ್ ಜಾಸ್ತಿ. ಇದನ್ನ ಹೊಳಿಸಿ ಹಾಕಿದ್ರೆ ಹಿಂಗೆ ಆಗ್ತದೆ. ಜಮಖಂಡಿ ಒಳಗೆ ಎಲ್ಲಿ ಸಿಗಂಗಿಲ್ಲ ಅನ್ನಿಸ್ತದ್ರಿ ಎಗ್ ಪುಚ್. ಇಲ್ಲ ಸರ್. ಜಮಖಂಡಿಗೆ ಯಾವತ್ತೇ ಬಂದ್ರು ಬಸ್ ಸ್ಟ್ಯಾಂಡ್ದಾಗ ಹೇಳಿದ್ರ ಮಿಡಲ್ ರೋಡ್ ಬರ್ತೈತ್ರಿ. ಇದು ಕುಡ್ಚಿ ರೋಡ್. ಕುಡ್ಚಿ ರೋಡಿಗೆ ಬಂದ್ರ ಓಲಾ ಶೋರೂಮ್ ಐತಿ. ಅದ್ರ ಅಪೋಸಿಟ್ ಇಲ್ಲಿ ಓಲಾ ಶೋರೂಮ್ ಐತಿ ನೋಡ್ರಿ. ಅದ್ರ ಅಪೋಸಿಟ್ ಒಂದು ಸಣ್ಣ ರಾಜಮಹಲ್ ಇದ್ದಂಗ ಅಂಗಡಿ ಐತಿ. ಸೊ ಅಲ್ಲಿ ಬರ್ರಿ. ಚೀಪ್ ರೇಟ್, ಬೆಸ್ಟ್ ಫುಡ್. ದುಡ್ದು ಹೋಗೋ ಮಂದಿ ಬಾಳ ಐತಿ. ದುಡ್ದು ಹೋಗೋ ಮಂದಿ ಬಾಳ ಅದ ಇಲ್ಲಿ. ಅಂದ್ರ ಹಳ್ಳಿ ಜನ ಬಾಳ ಬರ್ತಾರ್ರಿ ಸಾಯಂಕಾಲ. ಅವ್ರಿಗೆ ಚೀಪ್ ಅಂಡ್ ಬೆಸ್ಟ್. ಮತ್ತ ಬಾಯಿ ರುಚಿ ಬೇಕು. ಆ ಬಿಸ್ನೆಸ್ ಸ್ಟ್ರಾಟರ್ಜಿ ಹೆಂಗೈತೆ ಅಂದ್ರೆ ನಮ್ಮ ಅಂಕಲ್ ಅವ್ರದ್ದು ಎದುರಿಗೆ ನೋಡ್ರಿ ಇಲ್ಲಿ ಹಂಗೈತಿ. ಸ್ನಾಕ್ಸ್ ಇಲ್ಲಿಂದ ಹೋಗ್ತಾವ. ಸೊ ಸ್ಟ್ರಾಟರ್ಜಿ, ಬಿಸ್ನೆಸ್ ಸ್ಟ್ರಾಟರ್ಜಿ ಇವ್ರ. ಈಗ ಬಿಸ್ನೆಸ್ ಮಾಡೋರ್ಗೆ ಏನ್ ಟಿಪ್ಸ್ ಕೊಡ್ತೀರಿ ನೀವು? ಬಿಸ್ನೆಸ್ ಮಾಡ ಅಂದ್ರೆ ಎಲ್ಲಿ ನೀವು ಕಾಲ್ ಜಾರಿ ಬಿದ್ದಿರಿ ಅಲ್ಲೇ ಹೇಳ್ಬೇಕು ನೀವು.
ಉದಾಹರಣೆಪ್ಪ ಅಂತಂದ್ರೆ ನೀವು ದುಡ್ಡು ಇಲ್ಲಿ ಕಳ್ಕೊಂಡಿರಪ್ಪ ಅಂದ್ರ ಅಲ್ಲಿ 1 ಕಿಲೋಮೀಟರ್ ಹೋಗಿ ಹುಡುಕ್ಬೇಡ್ರಿ. ಹಾ ರೀ. ನಿಮ್ ದುಡ್ಡು ಎಲ್ಲಿ ಬಿದ್ದೈತಲ್ಲ ಅಲ್ಲೇ ಹುಡುಕ್ರಿ, ನಿಮ್ ದುಡ್ಡು ಅಲ್ಲೇ ಸಿಗ್ತೈತೆ ಅಂತ ಓಕೆ ಸರ್, ಭಾರಿ ಮತ್ತ ಯಾಕೆ ಪುಷ್ ರೆಡಿ ಆತ್ರಿ. ರೆಡಿ ಆತ್ರಿ. ಬತ್ ನೋಡ್ರಿ ತೋ ವಿನೋದಣ್ಣ ತಿಂದ ಹೇಳ ನನಗ ಯಾವ್ರಿ ಅದ್ರಾಗ ಉಳ್ಳಾಗಡ್ಡಿ ಎರಡು ಉಳ್ಳಾಗಡ್ಡಿ ತಿಂದ ಹೇಳ್ರಿ. ಟ್ರೈ ಮಾಡಾಕತ್ತಾನ ಅಣ್ಣ. ನನ್ನ ಕೈಯಾಗ ಮೊಬೈಲ್ ಐತಿ, ಸುಡಾಕತೈತಿ. ಬಿಸಿ ಕೊಟ್ಟಾರಲ್ಲ, ಬಿಸಿ ಇರ್ಲಿ ಥಂಡಿನೂ ಐತೈತಿ. ಅಂಡ್ ಎತ್ತೈತಣ್ಣ ತಿನ್ನಾಕತ್ತಂತಾಡ್ರಿ. ನಿಮಗೂ ಬಾಯಾಗ ನೀರು ಬರಾಕತ್ತಿರ್ಬೇಕ. ನಿಮಗೆ ಎಗ್ ಪುಸ್ ತಿನ್ನೋದಿದ್ರ ಜಮಖಂಡಿಗೆ ಬರ್ರಿ. ಟೇಸ್ಟ್ ಚಲೋ ಐತಣ್ಣ. ಎಷ್ಟ್ರಾಗ ಎಷ್ಟು ರಿವ್ಯೂ ಕೊಡ್ತಿ? 5ಕ್ಕೆ 4. 5 ಯಾಕೆ ಕೊಡಲ್ಲ? ನಿತ್ಯ ತಿನ್ನಾಕತ್ತೆ ಅದಕ್ಕನ. ಹಾಂ ನೋಡ್ರಿ, ಇನ್ನೊಂದು ಆಮೇಲೆ ತಿಂದ ಮೇಲೆ ಥಂಡಾಗ ಎಗ್ ಪುಸ್ ತಿನ್ನೋದು ಮಜಾನ ಬೇರೆ. ಓಕೆ ಸಾಯ್ ಮಾಡೋಣ ಬರ್ರಿ. ಹಂಗ ತಿನ್ನಾಕತ್ರ ಮಸ್ತ್, ಯಾಕಂದ್ರೆ ಸ್ಪೈಸಿ ಹಾಕಿವಿ. ಎಗ್ ಪುಸ್ ತಿನ್ನೋದೇ ಬೇರೆ ಥಂಡಿ ಒಳಗ. ಸ್ವಾದನು ಹಂಗೆ ಐತಿ. ನಾವು ಟ್ರೈ ಮಾಡತ್ತೀವಿ. ಜಮಖಂಡಿಗೆ ಬಂದ್ರ ಕಂಪಲ್ಸರಿ ಟ್ರೈ ಮಾಡ್ರಿ. ಎಲ್ಲ ಫೆಸಿಲಿಟಿ ಕೊಡ್ತಾರ. ಮತ್ತು ವಿದೌಟ್ ಸೋಡಾ, ವಿದೌಟ್ ಟೇಸ್ಟಿಂಗ್ ಪೌಡ್ರ್ ಇರೋದು ಒಂದೇ ಫುಡ್ ಇಲ್ಲಿ ಸಿಗ್ತೈತಿ. ಜಮಖಂಡಿಗೆ ಬರ್ರಿ, ಈಗ ಬರ್ರಿ ಟ್ರೈ ಮಾಡೋಣ. ಜಮಖಂಡಿ ಒಳಗ ಇಷ್ಟ ವೆರೈಟಿ ಎಗ್ ಐಟಮ್ ಎಲ್ಲೂ ಸಿಗಂಗಿಲ್ಲ. ಹಾಂ, ಇಷ್ಟು ವೆರೈಟಿ ಎಗ್ ಐಟಮ್ ಎಲ್ಲಿ ಸಿಗಲ್ಲ. ನಮ್ಮ ಅಂಕಲ್ ಅವ್ರ ಕಡೆನೇ ಸಿಗ್ತೈತಿ. ಬರ್ರಿ ತಿಂತೇವೆ ಈಗ. ಮತ್ತು ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್.